ಎಲ್ಲರಿಗೂ ನಮಸ್ಕಾರ. ಶೆಣೈ ಕಿಚನ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಕೊಂಕಣಿ ಶೈಲಿಯಲ್ಲಿ ಕ್ಯಾಬೇಜ್ ಅಂಬಡೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರೆಸಿಪಿ ನೋಡುವ. ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ಮತ್ತು ಅಕ್ಕಿಯನ್ನು 2-3 ಸಲ ನೀರಲ್ಲಿ ಚಂದ ಮಾಡಿ ತೊಳೆದು ಅರ್ಧ ಗಂಟೆ ಆದ್ರೂ ನೆನೆಲಿಕ್ಕೆ ಇಡಬೇಕು. ನಂತರ ಮಿಕ್ಸಿ ಜಾರ್‌ನಲ್ಲಿ ನಿಮ್ಮ ಖಾರಕ್ಕೆ ತಕ್ಕಾಗೆ ಒಣಮೆಣಸಿನಕಾಯಿ, ನಾನಿಲ್ಲಿ 8ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡಿದ್ದೇನೆ. ಆಮೇಲೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಹಾಕಿ ನೀರು ಹಾಕದೆ ಹುಡಿ ಮಾಡಬೇಕು. ಮೆಣಸು ಹುಡಿಯಾದ ನಂತರ ನೆನೆಸಿಟ್ಟ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಮಿಕ್ಸಿಗೆ ಹಾಕಿ ನೀರು ಹಾಕದೆ ತರಿತರಿಯಾಗಿ ರುಬ್ಬಬೇಕು. ನೋಡಿ, ಈ ಥರ ಗಟ್ಟಿ ಮಸಾಲೆ ಆಗಬೇಕು. ಒಂದು ವೇಳೆ ನಿಮ್ಮ ಮಿಕ್ಸಿಯಲ್ಲಿ ಈ ಥರ ಆಗದಿದ್ದರೆ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬೋದು. ನೆಕ್ಸ್ಟ್ ರುಬ್ಬಿದ ಮಸಾಲೆಯನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ನಾನಿಲ್ಲಿ ಒಂದು ದೊಡ್ಡ ಕ್ಯಾಬೇಜ್ನ ಅರ್ಧ ಭಾಗ, ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣ ತುಂಡು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದೆಲ್ಲವನ್ನು ಮಿಕ್ಸಿಂಗ್ ಬೌಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಮಸಾಲೆ ರುಬ್ಬುವಾಗ ನೀರು ಹಾಕಿರದಿದ್ದರಿಂದ ಮೊದಲಿಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಡ್ರೈ ಫೀಲ್ ಆಗ್ತದೆ. ಬಟ್ ನಾವಿಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಅದು ನೀರಿನ ಪಸೆ ಬಿಡಲಿಕ್ಕೆ ಶುರು ಮಾಡ್ತದೆ. ಆಗ ನಿಮಗೆ ಕಲಸಲಿಕ್ಕೆ ಸುಲಭ ಆಗ್ತದೆ. ನೀವು ಎಲ್ಲಿ ತನಕ ಮಿಕ್ಸ್ ಮಾಡಬೇಕಂದ್ರೆ ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ನೆಕ್ಸ್ಟ್ ಒಂದೊಂದೇ ಅಂಬಡಿ ಮಾಡಲಿಕ್ಕೆ ಶುರು ಮಾಡುವ. ಅದರೊಟ್ಟಿಗೆ ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿರಿ. ಮೊದಲಿಗೆ ಕೈಯನ್ನು ನೀರಲ್ಲಿ ಅದ್ದಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಂದೊಂದೇ ಉಂಡೆ ಕಟ್ಟಿ ಆಮೇಲೆ ಅದನ್ನು ಚಪಾತಿ ಮಾಡಬೇಕು. ಇಲ್ಲಿ ನಾನು ಫಸ್ಟ್ ಬ್ಯಾಚ್ಗೆ 5 ಅಂಬಡಿ ರೆಡಿ ಮಾಡಿದ್ದೇನೆ. ಈಗ ಕಾವಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಅಂಬಡಿಯನ್ನು ಎಣ್ಣೆಗೆ ಹಾಕ್ತಾ ಬರ್ತೇನೆ. ಮೊದಲಿಗೆ ಅಂಬಡಿ ಹಾಕುವಾಗ ಫ್ಲೇಮ್ ಉಂಟಲ್ಲ, ಹೈ ಫ್ಲೇಮ್ ಇರಲಿ. ಆಮೇಲೆ ಮೀಡಿಯಂ ಟು ಲೋ ಫ್ಲೇಮನ್ನು ಅಡ್ಜಸ್ಟ್ ಮಾಡಿಕೊಂಡು ಎರಡು ಬದಿ ಆಗಾಗ ತಿರುವಿ ಹಾಕಿ ಅಂಬಡೆ ಕಂದು ಬಣ್ಣಕ್ಕೆ ತಿರುಗಿದ ನಂತರ ತೆಗಿರಿ. ನೋಡಿ, ರುಚಿಯಾದ ಕರಂ ಕುರುಂ ಅಂಬಡೆ ರೆಡಿ. ಇದನ್ನು ಹೆಚ್ಚಾಗಿ ಊಟದೊಟ್ಟಿಗೆ ಸೈಡ್ ಡಿಶ್ ಆಗಿ ತಿನ್ನೋದು ರೂಢಿ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ರೆಸಿಪಿಯೊಟ್ಟಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.